ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ, ನ್ಯೂಸ್ ಟ್ಯಾಗ್ ಕನ್ನಡಕ್ಕೆ ಸ್ವಾಗತ. 70ನೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ನೀವೇನು ನೋಡ್ತಾ ಇದ್ದೀರಿ, ಈ ನಮ್ಮ KSRTC ಬಸ್, ಕಪ್ಪಗಲ್ನ ಬಸ್ ಏನಿದೆ ಅದು ಸಂಪೂರ್ಣ ಕನ್ನಡಮಯವಾಗಿರುತ್ತೆ. ಬರೀ ರಾಜ್ಯೋತ್ಸವಕ್ಕೆ ಅಷ್ಟೇ ಸೀಮಿತ ಅಲ್ಲ, ಪ್ರತಿನಿತ್ಯವೂ ಕನ್ನಡಮಯವಾಗುತ್ತೆ. ರಾಜ್ಯೋತ್ಸವದ ವಿಶೇಷ ದಿನದಂದು ಒಂದು ವಿಶೇಷವಾದಂಥ ಅಲಂಕಾರಗಳನ್ನು ಮಾಡಿರ್ತಾರೆ. ಕಳೆದ 37 ವರ್ಷಗಳಿಂದ ಈ ಬಸ್ನ ಅಲಂಕಾರ ಆಗಿರ್ಬೋದು. ಹಾಗೆಯೇ ನಮ್ಮ ಬಳ್ಳಾರಿ ಜಿಲ್ಲೆ ಅಂತ ಬಂದಾಗ ಕನ್ನಡದ ಕಿಚ್ಚನ್ನು ಮತ್ತು ಕನ್ನಡತ್ವ ಅಂತ ಬಂದಾಗ ಯಾವಾಗಲೂ ಸಹ ಮುಂದೆ ನಿಲ್ಲುವಂತಹ ಕನ್ನಡದ ಕಟ್ಟಾಳು ನಮ್ಮ ಕಪ್ಪಗಲ್ಲು ಚಂದ್ರಶೇಖರ್ ಆಚಾರ್ ಅವರು. ನೋಡಿ, ಕನ್ನಡದ ಯಾವುದೇ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಜೊತೆಗೆ 20 ವರ್ಷಗಳ ಕಾಲ ಬಳ್ಳಾರಿ ಕೋಟೆ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸ್ತಾರೆ. ಹಾಗೆಯೇ ಕನ್ನಡದ ಎಲ್ಲ ಕನ್ನಡಮಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಬರೀ ಕನ್ನಡ ಅಷ್ಟೇ ಅಲ್ಲ, ನಮ್ಮೊಟ್ಟಿಗೆ ಭಾಷೆಯ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಟ್ಟ ಅಭಿಮಾನಿ ಅವರು. ಅಷ್ಟೊಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹಚ್ಕೊಂಡಿರುವಂಥದ್ದು, ಜೊತೆಗೆ ಪುನೀತ್ ರಾಜ್ಕುಮಾರನ್ನು ಸಹ ಅಷ್ಟೊಂದು ಪ್ರೀತಿಸುವಂಥವರು ನಮ್ಮೊಂದಿಗೆ ಇವತ್ತಿನ ಈ ಒಂದು ಬಸ್ನ ಅಲಂಕಾರ ಜೊತೆಗೆ ಕನ್ನಡಮಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಕಪ್ಪಗಲ್ ಚಂದ್ರಶೇಖರ್ ಆಚಾರ್ ಅವರು ಮತ್ತು ಅವರ ಎಲ್ಲ ಕಪ್ಪಗಲ್ಲಿನ ಕನ್ನಡ ಗೆಳೆಯರ ಬಳಗ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಕಪ್ಪಗಲ್ ಗ್ರಾಮಕ್ಕೆ ಬರುವ ಬಸ್ಸುಗಳಿಗೆ ಕಳೆದ 37 ವರ್ಷಗಳಿಂದ ನಿರಂತರವಾಗಿ ಬಸ್ ಪೂಜೆ ಮಾಡೋದ್ರ ಮೂಲಕ, ಅಂದರೆ ಕನ್ನಡ ಯಾವಾಗಲೂ ನಿಂತು ನೀರಾಗಬಾರ್ದು, ನಿರಂತರ ಹರಿಯುವ ನದಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಬಸ್ಸು. ಅಂದರೆ ನಾವು ಬಸ್ಸನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ ಅಂದರೆ, ಬಸ್ಸು ನಿತ್ಯ ಜನರ ಮಧ್ಯೆ ಓಡಾಡ್ತಿರ್ತೈತೆ. ಜನರ ಅಂದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಆ ಬಸ್ಸನ್ನು ನೋಡಿದ ತಕ್ಷಣವೇ ನಾನು ಕನ್ನಡಿಗ ಅನ್ನೋ ಒಂದು ಶಕ್ತಿ ತುಂಬುವುದಕ್ಕಾಗಿ ಈ ಬಸ್ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಈ ಸಾರಿ ವಿಶೇಷವಾಗಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತಿರುವುದು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಸ್ವಾಗತಿಸೋಕ್ಕೆ ಭಾಳ ಅತ್ಯಂತ ಉತ್ಸುಕರಾಗಿದ್ದೀವಿ. ಈ ವರ್ಷದ ವಿಶೇಷ ಏನು ಅಂದರೆ, ನಾವು ಹಿಂದೆ ಬಸ್ಸಿಂದ ನಾವು ಬರೆದಿದ್ದೀವಿ. ನಾವು ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಭ್ರಮಿಸುವುದಕ್ಕೆ ನಾವು ತಯಾರಾಗಿದ್ದೇವೆ, ಕಪ್ಪಗಲ್ ಕನ್ನಡಿಗರು ಅಂತೇಳಿ ನಾವು ಒಂದು ವಾಕ್ಯವನ್ನು ಬರೆದಿದ್ದೇವೆ. ಹಾಗಾಗಿ ಇವತ್ತು ಈ ಬಸ್ ಪೂಜೆ ಏನು ಇದೆಯಲ್ಲ, ಅದು ಸನ್ಮಾರ್ಗ ಗೆಳೆಯರ ಬಳಗ ಮತ್ತು ಕನ್ನಡ ಗೆಳೆಯರ ಬಳಗ ಕಪ್ಪಗಲ್ಲು ಸಹಯೋಗದಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ಸಾರಿ ಕೂಡ ವಿಶೇಷವಾಗಿ ಇದು 70ನೇ ವರ್ಷ. ಹಾಗಾಗಿ ಆ 70ನೇ ವರ್ಷವನ್ನು ನಾವು ಅತ್ಯಂತ ಸಂತೋಷದಿಂದ ಕನ್ನಡ ತಾಯಿ ಭುವನೇಶ್ವರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಿ ಪಟಾಕಿ ಹಚ್ಚಿ ಸಂಭ್ರಮಿಸಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕಪ್ಪಗಲ್ದವರು ಈ ಕನ್ನಡ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅದೇ ಎಲ್ಲ ರೀತಿಯಿಂದಲೂ ಬಸ್ಸಿಗೂ ಕೂಡ ಅಲಂಕಾರ ಮಾಡಿ ಸಂಭ್ರಮಿಸುತ್ತಾರೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.